ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸುಮಾರು ಬಿಗ್ನರ್ಸ್ಗಳಿಗೆ ಏನಪ್ಪ ಅಂತಂದರೆ, ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅಂತಂದರೆ, ಸ್ವಲ್ಪ ಲೂಸ್ ಹಿಡಿಯೋದು, ಸ್ವಲ್ಪ ಟೈಟ್ ಹಿಡಿಯೋದು, ಆ ರೀತಿ ಮಾಡ್ತಾರೆ. ಮತ್ತು ನಾವು ಸ್ಲೀವ್ಸ್ ಹಚ್ಚೋಕ್ಕಿಂತ ಮುಂಚೆ ನಾವು ಏನೆಲ್ಲ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಂತ ತಿಳಿಸಿಕೊಡ್ತೇನೆ. ಇದು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋದಲ್ಲಿ. ಇವಾಗ ನಾನು ಸ್ಲೀವ್ಸ್ ಹಚ್ಚಿದ್ದೀನಿ ಆಲ್ರೆಡಿ, ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಇವಾಗ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ಆಗುತ್ತೆ. ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಇವೇನು ಹಾರ್ಮೋಲು ಎರಡೂ ಫ್ರಂಟು ಬ್ಯಾಕು ಕರೆಕ್ಟಾಗಿ ಈ ರೀತಿ ಇಟ್ಕೋಬೇಕು. ಕರೆಕ್ಟಾಗಿ ಬರುತ್ತಾ ಬರಲ್ಲ ಅಂತ ಇವು ಎರಡೂ ಸಮ ಬರಬೇಕು. ಈ ಕಡೆ ಮತ್ತು ಈ ಕಡೆ ಎರಡು ಈಕ್ವಲ್ ಬರಬೇಕು. ಒಂಚೂರು ಏನಾದರೂ ಒಂದು ಹೆಚ್ಚು ಒಂದು ಕಮ್ಮಿ ಬಂತು ಅಂತಂದರೆ ಯಾವುದು ಎಕ್ಸ್ಟ್ರಾ ಬರುತ್ತೆ ಅದನ್ನು ನೋಡಿ ಕಟ್ ಮಾಡ್ಕೋಬೋದು. ಅದರಂತೆ 4 ಪೀಸು ಒಂದೇ ಸಮ ಬರಬೇಕು. ಈ ಕಡೆ ಕೂಡ ಅದು ಅಷ್ಟೇ, ಫ್ರಂಟು ಬೇಕು ಸಮ ಇದೆಯಲ್ಲ ಅಂತ ನೋಡ್ಕೋಬೇಕು. ಮತ್ತು 4 ಪೀಸು ಒಟ್ಟಿಗೆ ನೀವು ಹಾಕ್ಕೊಂಡು ಯಾವುದು ಹೆಚ್ಚಿದೆ ಯಾವುದು ಕಡಿಮೆ ಇದೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಆರಾಮಾಗಿ ಬ್ಲೌಸು ಫಿಟ್ಟಿಂಗ್ ಅನ್ನೋದು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನನಗೆ ಎಕ್ಸ್ಟ್ರಾ ಲೈನಿಂಗ್ ಕರೆಕ್ಟಾಗಿದೆ. ಬಟ್ ಇಲ್ಲಿ ಇದು ಮೇನ್ ಫ್ಯಾಬ್ರಿಕ್ ಮಾತ್ರ ನನಗೆ ಎಕ್ಸ್ಟ್ರಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾನು ಸೈಡ್ ಫಿಟ್ಟಿಂಗನ್ನು ಮಾಡ್ತೀನಿ. ಸೈಡ್ ಫಿಟ್ಟಿಂಗ್ ಯಾವ ರೀತಿಯಪ್ಪ ಅಂತಂದರೆ, ಅವ್ರು ಕೊಟ್ಟಿರುವಂಥ ಅಳತೆ ಬ್ಲೌಸ್ ಏನಿರುತ್ತೆ ಅಲ್ವಾ, ಅದನ್ನು ಯಾವ ರೀತಿ ಇಟ್ಬಿಟ್ಟು ಅಳತೆ ಮಾಡಿ ನಾವು ಸೈಡ್ ಫಿಟ್ಟಿಂಗನ್ನು ಮಾಡಬೇಕು ಅಂತ. ಈ ರೀತಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಾಗೈತಿ. ಇವಾಗ ನೀಟಾಗಿ ಒಂದು ಹೊಲಿಗೆ ಹಾಕೊಂಬಿಡಿ. ಹೊಲಿಗೆ ಹಾಕೊಂಡ್ಬಿಟ್ಟು ಇವಾಗ ನೀಟಾಗಿ ಏನು ಎಡ್ಜಿದೆ ಅಲ್ವಾ, ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಸೈಡಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡ್ವಲ್ವಾ, ಇವಾಗ ನಾವು ಸದ್ಯಕ್ಕೆ ಫಿಟ್ಟಿಂಗ್ ಮಾಡಿಲ್ಲ. ಸೈಡ್ ಒಂದು ಎಡ್ಜಿಗೆ ಒಂದು ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಪೀಸ್ ಇರುವಂಥ ಒಂದು ಏನು ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನು ನಾನು ಕಟ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೊತೀನಿ. ಈ ರೀತಿ ಇವಾಗ ನೋಡ್ತಾ ಇರ್ತೀವಿ ಯಾವ ರೀತಿ ಬ್ಲೌಸು ಸೈಡಲ್ಲಿ ಯಾವ ರೀತಿ ರೆಡಿ ಆಗಿತ್ತಂತ. ಇವಾಗ ಅಳತೆ ಬ್ಲೌಸು, ಇದು ಅಳತೆ ಬ್ಲೌಸು. ಇವಾಗ ಕರೆಕ್ಟಾಗಿ ನಮಗೆ ಯಾವ ಸೈಡ್ ನೋಡ್ಕೋಬೇಕು. ಈ ರೀತಿ ಆದರೂ ಹಾಕ್ಕೊಳ್ಳಿ, ನಮಗೆ ಮಾರ್ಕ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಈ ಫ್ರಂಟ್ ಪಾರ್ಟ್ ಇರುತ್ತಲ್ವ, ಈ ರೀತಿ ಆದರೂ ಹಾಕ್ಕೊಳ್ಳಿ. ಇವಾಗ ಇದು ಯಾವ ಕಡೆ ಬರುತ್ತೆ, ಉಕ್ಸ್ಪಟ್ಟಿ ಕಡೆಯಿಂದ ಬರೋದಾದರೆ ನೀವು ಉಕ್ಸ್ಪಟ್ಟಿ ಕಡೆನೇ ನೀವು ಮೆಜರ್ಮೆಂಟನ್ನು ತೊಗೋಬೇಕಾಗುತ್ತೆ. ಇಲ್ಲ ಗಾಜಾಪಟ್ಟಿ ನಾವು ಅಳತೆ ತೊಗೋಬೇಕಂದ್ರೆ ಈ ಗಾಜಾಪಟ್ಟಿನೇ ಅಳತೆ ತೊಗೋಬೇಕಾಗುತ್ತೆ. ಇವಾಗ ನಾವು ಉಕ್ಸ್ಪಟ್ಟಿ ತೊಗೊತೀವಲ್ವಾ, ಇವಾಗ ಕರೆಕ್ಟಾಗಿ ನಮಗೆ ಅಳತೆ. ಇನ್ನೊಂದೇನಪ್ಪ ಅಂದರೆ, ನೀವು ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ರೆಡಿ ಮಾಡ್ಕೊಂಡಾದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಎಕ್ಸ್ಟ್ರಾ ಒಂದು 1/4 ಇಂಚಷ್ಟು ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಫಿಟ್ಟಿಂಗ್ ಆದರೂ ಮಾಡ್ಕೋಬೋದು. ಯಾಕಪ್ಪ ಅಂತಂದರೆ ನಾವಿಲ್ಲಿ 1/4 ಇಂಚು ನಮಗೆ ಕಾಜಾಪಟ್ಟಿ ಮತ್ತು ಉಕ್ಸ್ಪಟ್ಟಿ ಅಟ್ಯಾಚ್ ಮಾಡ್ಲಿಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ. ಇಲ್ಲ ನಾವು ರೆಡಿ ಮಾಡ್ಕೊತೀವಿ ಅಂದರೆ ಬೆಟರು. ಈ ರೀತಿ ಇವಾಗೇನು ಒಂದು 1/4 ಇಂಚ್ ಬಿಟ್ಟಿದ್ದೀನಿ. ಇವಾಗ ಈ ರೀತಿ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಎಲ್ಲಿಗೆ ನಮಗೆ ಈ ಒಂದು ಹೊಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಇಲ್ಲಿಗೆ ಹೊಲಿಗೆ ಬರುತ್ತೆ ಅಲ್ವಾ, ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚಿಂಗನ್ನು ಹಾಕ್ಕೊಂಡ್ರಿ ಅಂತಂದರೆ ಆವಾಗ ನಿಮಗೆ ಫಿಟ್ಟಿಂಗು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಿಮಗೆ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ. ಕರೆಕ್ಟಾಗಿ ನಮಗೆ ಇಲ್ಲಿಗೆ ಬಂತಲ್ವ, ಈ ಒಂದು ಸೊಂಟದ ಒಂದು ಅಳತೆ. ಒಂದು ಸ್ವಲ್ಪ ಅರ್ಧ ಬಂದಾದಮೇಲೆ ಇವಾಗ ಆರ್ಮೋಲ್ ಹತ್ರ
ಕರೆಕ್ಟಾಗಿ ಈ ಒಂದು ಇದು ತೋಳಿನ ಒಂದು ಕೆಳಗಡೆ ನಾರ್ಮಲ್ ಇರುತ್ತೆ ಅಲ್ವಾ ಫಿಟ್ಟಿಂಗು, ಇಲ್ಲಿಂದ ಈ ಉಕ್ಸ್ ಇರುತ್ತೆ ಅಲ್ವಾ, ಫಸ್ಟ್ನೇ ಉಕ್ಸು ಈ ರೀತಿ ಅಳತೆ ಮಾಡ್ಕೋಬೇಕು. ಈ ರೀತಿ ಅಳತೆ ಮಾಡಿಕೊಂಡು ನಾವು ಮತ್ತೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಫಿಟ್ಟಿಂಗ್ ಆದಮೇಲೆ ಇವಾಗ ತೋಳು ಯಾವ ರೀತಿ ಅಂತಂದರೆ ಕರೆಕ್ಟಾಗಿ ಇದೇನು ಊಟ ಮಾಡ್ಕೊಂಡಿರ್ತೀವಲ್ವ ಇದು ಕರೆಕ್ಟಾಗಿ ಇಟ್ಕೊಂಡು ಇವಾಗ ತೋಳು ಅಳತೆ ಏನಪ್ಪ ಅಂತಂದರೆ ಇದು ಕರೆಕ್ಟಾಗಿ ಈ ಒಂದು ಅಳತೆ ಏನಿರುತ್ತೆ ಅಲ್ವಾ ಇದನ್ನು ಕರೆಕ್ಟಾಗಿ ಈ ರೀತಿ ಹಾಕ್ಕೊಂಡು ಮತ್ತು ಇದು ಒಂದು ಹೊಲಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಈ ರೀತಿ ಒಂದು ಫಿಟ್ಟಿಂಗನ್ನು ಮಾಡಿದ್ವಿ ಅಂದರೆ ಬ್ಲೌಸ್ ಸೈಡ್ ಫಿಟ್ಟಿಂಗು ತುಂಬ ಈಸಿಯಾಗಿ ನೀವು ಆರಾಮಾಗಿ ಮಾಡ್ಬೋದು. ಇವಾಗ ನಾವು ಫಿಟ್ಟಿಂಗ್ ಕರೆಕ್ಟಾಗಿ ಬಂತು. ಇವಾಗ ಎಕ್ಸ್ಟ್ರಾ ಒಂದು 2 ರಿಂದ 3 ಹೊಲಿಗೆ ಹಾಕ್ಕೊಂಡ್ವಿ ಅಂದರೆ ಮುಗೀತು. ಇವಾಗ ಟೇಪ್ ಬೇಕಾ ನಿಮಗೆ? ಇವಾಗ ನೋಡ್ತಾ ಇರ್ಬೋದು ಸೈಡ್ ಫಿಟ್ಟಿಂಗು ನೀವು ಆರಾಮಾಗಿ ಈ ರೀತಿ ಹೊಲಿಬೋದು. ನಾನೊಂದು ನೋಡ್ತಾ ಇರ್ಬೋದು ಸ್ಟ್ರೇಟಾಗಿ ಲೈನು ಸ್ಟಿಚಿಂಗ್ ಬಂದಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಹೊಲಿಗೆ ಸೈಡ್ ಫಿಟ್ಟಿಂಗು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಂಗೆ ಈ ಕಡೆ ಒಂದು ಸೈಡ್ ಕೂಡ ನಾನು ಸೇಮ್ ಇದು ಯಾವ ರೀತಿ ಮಾಡಿದ್ದೀನೋ ಈ ಕಡೆ ಸೈಡ್ ಕೂಡ ಅದೇ ರೀತಿ ಮಾಡಿ 100% ಬ್ಲೌಸು ಒಂದು ಚೂರು ಲೂಸ್ ಆಗಲ್ಲ, ಒಂದು ಚೂರು ಫಿಟ್ಟಿಂಗ್ ಆಗಲ್ಲ. ಆರಾಮಾಗಿ ಮತ್ತೆ ರಿಪೀಟ್ ಬರದೇ ಇರೋ ರೀತಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡಬೇಕಂದ್ರೆ ಫೈನಲ್ಲಾಗಿ ಈ ಒಂದು ಅಳತೆ ಬ್ಲೌಸನ್ನು ಇಟ್ಬಿಟ್ಟು ಸೈಡ್ ಫಿಟ್ಟಿಂಗ್ ಮಾಡೋದ್ರಿಂದ ಒಂದು ಪರ್ಫೆಕ್ಟ್ ಆದ ಒಂದು ಸ್ಟಿಚ್ಚಿಂಗು ರೆಡಿ ಆಗುತ್ತೆ ಬ್ಲೌಸು. ನೋಡಿದ್ರಿ ಅಲ್ವಾ, ಇದನ್ನ ತೋರಿಸ್ತೀನಿ ನಿಮಗೆ. ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ, 2 ಬ್ಲೌಸು ಇಟ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು 2 ಸೈಡು ಫಿಟ್ಟಿಂಗ್ ಆಗಿದೆ. ಇವಾಗ ನಾನು 2 ಅಳತೆ ಬ್ಲೌಸು ಮತ್ತು ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸು 2 ಇಟ್ಬಿಟ್ಟು ತೋರಿಸ್ತಾ ಇರೋದು. ನೋಡ್ತಾ ಇರ್ಬೋದು ಯಾವ ರೀತಿ ಈಕ್ವಲ್ ಆಗಿ ಬಂದಿದೆ ಅಂತಂದ್ಬಿಟ್ಟು, ಒಂದಕ್ಕೊಂದು ಹೆಚ್ಚು ಕಮ್ಮಿ ಅಂತಕ್ಕೋದು ಏನಿಲ್ಲ, 2 ಸಮಾನಾಗೆ ಬಂದಿದೆ. ನೋಡ್ತಾ ಇರ್ಬೋದು ಈ ರೀತಿ ಫಾಲೋ ಮಾಡಿ 100% ಫಿಟ್ಟಿಂಗು ಚೆನ್ನಾಗಿ ಕೂರುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಟಿಪ್ಸು ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.